ವಿಡಿಯೋ ಮಾಡ್ತಿದ್ಲ. ತಾತ ನಿಮ್ಗೆ ತುಂಬಾ ಧೈರ್ಯ ಅಲ್ವಾ? ಏನ್ ಮೇಡಮ್? ತುಂಬಾ ಧೈರ್ಯ ಅಲ್ವಾ ಇಲ್ಲಿ ಇರೋಕೆ? ಇಲ್ಲ ಊರಮ್ಮ ಇದು. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನ್ ಗೊತ್ತಾ, ಇವತ್ತು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಬೆಳಗ್ಗೆನೆ ಬೇಗ ಎದ್ದು ರೆಡಿ ಆಗಿ ಹೊರಟಿದೀವಿ. ನಮ್ಮ ಫಸ್ಟ್ ಔಟ್ಲುಕ್ ಇದು. ಮನೆಯಿಂದಾನೇ ರೆಡಿ ಆಗಿದ್ವಿ. ಫಸ್ಟ್ ಶೂಟ್ ಆಯ್ತು. ನೆಕ್ಸ್ಟ್ ಟೆಂಪಲ್ ಶೂಟ್ಗೆ ರೆಡಿ ಆಗಿ ಶೂಟ್ ಕೂಡ ಎರಡು ಔಟ್ಫಿಟ್. ಇವತ್ತು ಶೂಟ್ ಮುಗೀತು. ವಿಡಿಯೋಗ್ರಾಫರ್ಸ್ ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಊಟ ಮಾಡ್ಕೊಂಡು ಹೊರಟ್ವಿ ನಾವು ಹೊನ್ನಾವರಗೆ. ನೈಟು 11 o'clockಗೆ ನಮ್ಮ ಭದ್ರಾವತಿನಲ್ಲಿ ರಿಲೇಟಿವ್ಸ್ ಮನೆಗೆ ಹೋದ್ವಿ. ಅಲ್ಲಿ ಅವತ್ತೇ ಹಬ್ಬ ಇದ್ದಿದ್ರಿಂದ ಒಳ್ಳೆ ನಾನ್ ವೆಜ್ ಊಟ ಇತ್ತು. ಎಲ್ಲರೂ ಊಟ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಸ್ಟೇನ ರೀಚ್ ಆದ್ವಿ 4 o'clock ಮಾರ್ನಿಂಗ್ಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಬೇಗನೆ 6 o'clock ಅಷ್ಟೊತ್ತಿಗೆ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ. ಅಮ್ಮ ಬೈತಾ ಇದ್ರು ನನಗೆ, ಅಲ್ಲೇ ಎಲ್ಲಾದರೂ ಶೂಟ್ ಮಾಡ್ಕೊಳ್ಳೋದು ಬಿಟ್ಟು ಇಷ್ಟು ದೂರ ಕರ್ಕೊಂಡು ಬಂದಿದ್ದಾಳೆ ಅಂತ ಅಂದ್ಬಿಟ್ಟು. ಅಪ್ಪ ಅಮ್ಮ ಇದೇ ಫಸ್ಟ್ ಇಷ್ಟು ದೂರ ಟ್ರಿಪ್ಪಿಗೆ ಬಂದಿರೋದು. ಸೊ ಅವರು ಫಸ್ಟ್ ಟೈಮ್ ಬೀಚ್ನ ನೋಡ್ತಾ ಇರೋದು. ಅವ್ರು ಖುಷಿಯಾಗಿದ್ದನ್ನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಫಸ್ಟ್ ಶೂಟ್ ಸ್ಟಾರ್ಟ್ ಆಯಿತು. ಅಷ್ಟು ದೊಡ್ಡ ಗೌನ್ ಹಾಕೊಂಡು ಓಡೋದು ನಡೆಯೋದು ಸಾಕಾಯಿತು. ನೋಡಿ ಇಷ್ಟು ದೊಡ್ಡ ಬೆಟ್ಟ ಥರ ಇದೆ, ಅದ್ರ ಮೇಲೆ ಹತ್ತಿ ಎಲ್ಲ ಸ್ಟಂಟೆಲ್ಲ ಮಾಡಿಕೊಂಡು ವಿಡಿಯೋನ ಶೂಟ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಔಟ್ಫಿಟ್ ಹಾಕ್ಕೊಂಡು ಇಬ್ಬರು ರೆಡಿ ಆದ್ವಿ ಮತ್ತೆ ಬೀಚಲ್ಲಿ. ಮತ್ತು ಈ ಔಟ್ಫಿಟ್ನ ಶೂಟ್ ಮಾಡಿಕೊಂಡು ನೆಕ್ಸ್ಟು ಫೋಟೋ ಶೂಟ್ ಅಂದರೆ ಎಲ್ಲರೂ ಅವ್ರಿಗೆ ಗೊತ್ತಿರೋರನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಹೆಲ್ಪ್ಗೆ ಅಂತ. ಬಟ್ ಫಾರ್ ಎ ಚೇಂಜ್ ನಾನು ನನ್ನ ಅಪ್ಪ ಅಮ್ಮನೇ ಕರ್ಕೊಂಡೋಗಿದ್ದೆ. ಸೊ ಅವ್ರಿಗಿಂತ ನಮ್ಮನ್ನು ಸೇಫ್ಟಿ ಮಾಡೋದು, ಕೇರ್ ಮಾಡೋದು, ನೋಡ್ಕೊಳ್ಳೋದು ಬಟ್ ಇನ್ಯಾರು ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಅವರು ನೋಡ್ದಂಗೆ ಆಗುತ್ತೆ, ಅವ್ರಿಗೂ ಒಂದು ಚೇಂಜ್ ಇರುತ್ತೆ. ನಾವು ಈ ಥರ ದೂರ ಬಂದಿದ್ರೆ ಅವ್ರಿಗೂ ಟೆನ್ಷನ್ ಇರುತ್ತೆ, ಕಾಲ್ ಮಾಡಬೇಕಾಗುತ್ತೆ. ಸೊ ಅವರೇ ನಮ್ಮ ಜೊತೆಗಿದ್ರೆ ಧೈರ್ಯ ಅಲ್ವಾ? ಸೊ ಜರ್ನಿ ಅಂತೂ ಫುಲ್ ಚೆನ್ನಾಗಿತ್ತು. ಸೇವ್ ದಿ ಡೇಟ್ ವೇವ್ಸ್ ಬರಲಿ ಅಂತ ಹೇಳ್ಬಿಟ್ಟು ಡೇಟ್ ಬರಿಬೇಕಾದ್ರೆ ವೇವ್ಸ್ ಬರ್ತಾಯಿತ್ತು, ಆದರೆ ಬರಲಿ ಅಂತ ವೆಯ್ಟ್ ಮಾಡುವಾಗ ಬಂದಿಲ್ಲ. ಸೊ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೇ ಆಯಿತು ಬಿಸಿಲಲ್ಲಿ ಮಲ್ಕೊಂಡು. ಸೊ ನೆಕ್ಸ್ಟ್ ಆ ಶೂಟ್ನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ಶೂಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮಾಡೋದಕ್ಕೆ ಬಂದ್ವಿ. ಸೊ ಊಟ ಅಂತೂ ಸೂಪರಾಗಿತ್ತು. ಮಂಗಳೂರು ಅಂದರೆ ಗೊತ್ತಲ್ಲ, ಮೀನೇ ಅಲ್ವಾ ಸ್ಪೆಷಲ್ಲು. ಸೊ ನಾವು ಕೂಡ ಮೀಲ್ಸ್ ತಗೊಂಡ್ವಿ. ಚೆನ್ನಾಗಿತ್ತು ಊಟ. ಮೀನು ಸಾಂಬಾರು, ಫಿಶ್ ಫ್ರೈ ಎಲ್ಲನೂ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಎಲ್ಲರೂ ಅಲ್ಲಿಂದ ಹೊರಟ್ವಿ. ಹೊನ್ನಾವರ ಬ್ಯಾಕ್ ವಾಟರ್ ಶೂಟ್ ಮಾಡೋದಕ್ಕೆ ಅಂತ ಬಂದ್ವಿ. ಅಪ್ಪ ಅಮ್ಮ ಒಂದು ಬೋಟಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಇನ್ನೊಂದು ಬೋಟಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡ್ತಾ ಇದ್ರು. ಸೊ ಅಪ್ಪ ಅಮ್ಮ ಅವ್ರ ಫೋನಿಂದ ಕ್ಯಾಪ್ಚರ್ ಮಾಡಿದ್ದಾರೆ ಶೂಟ್ ಮಾಡ್ತಾರನ್ನ. ಸೊ ಹ್ಯಾಪಿ. ನನಗಂತೂ ನೀರಂದ್ರೆ ತುಂಬ ಭಯ. ಅಲ್ಲಿ ತುದಿಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ನಾನಂತೂ ಫುಲ್ ಭಯ ಪಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಹೈಟ್ ಅಂದ್ರೆ ಭಯ. ನಾನು ಹೈಟಲ್ಲಿ ಆರಾಮಾಗಿ ನಿಂತ್ಕೊಂಡಿದ್ದೆ, ಆದರೆ ನನಗೆ ನೀರು ಅಂದರೆ ಭಯ. ಸೊ ತುಂಬ ಭಯ ಆಗ್ತಾ ಇತ್ತು. ಆದರೂ ಶೂಟ್ ಚೆನ್ನಾಗಿ ಬರಲಿ ಅಂತ ನಿಂತೆ. ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂತು. ಸೊ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋದ್ವಿ. ಅಲ್ಲಿ ಅವರು ಮತ್ತೆ 1000 rupees ಕೊಡಬೇಕು ಅಂತ ಹೇಳಿದ್ರು. ನಾವು ಆಲ್ರೆಡಿ ಬೀಚಲ್ಲಿ ಅಮೌಂಟ್ ಪೇ ಮಾಡಿದ್ವಿ ಅಲ್ಲ, ಸೊ ಅದನ್ನು ತೋರಿಸ್ಬಿಟ್ಟು ಅಲ್ಲಿ ಕೂಡ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಶೂಟ್ ಮುಗಿಸ್ಕೊಂಡು ಮತ್ತೆ ಬೀಚಿಗೆ ಬಂದು ಲಾಸ್ಟ್ ಔಟ್ಫಿಟ್ನ ಶೂಟ್ ಮಾಡ್ಕೊಂಡ್ವಿ. ಅಲ್ಲಿಂದ ರೂಮಿಗೆ ಬಂದು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಎಲ್ಲ ಲಗೇಜ್ ತಗೊಂಡು ಹೊರಟ್ವಿ. ಸೊ ಮುಗೀತು. ಹೊರಟ ಮೇಲೆ ಮಿಡ್ ನೈಟಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ಹೇಗಿತ್ತು ಮಾತುಕತೆ ನೀವೇ ನೋಡಿ. ಪ್ರೀತಮ್, ಹೆಂಗಿದೆ ಬ್ರೆಡ್ ಆಮ್ಲೆಟ್? ತಾತ ಮಾಡಿಕೊಟ್ಟಿರೋ ಬ್ರೆಡ್ ಆಮ್ಲೆಟ್ ಸೂಪರ್ ಆಗಿದೆ. ಟೀ ತರ್ತಾ ಇದ್ದಾರೆ ನಮ್ಮ ಡ್ಯಾಡಿ ಅವರು. ಮಮ್ಮಿ ಕುತ್ಕೊಂಡು ಫೋನ್ ನೋಡ್ತಾ ಇದೆ. ಅಣ್ಣ ಕುತ್ಕೊಂಡು ಕೋಲ್ಡ್ ವಾಟರ್. ಗಾಡ್ ಸೆಕ್ಷನಲ್ಲಿ ಇದು ಒಂದೇ ಅಂಗಡಿ ಇರೋದು. ಸೊ ಅಜ್ಜಿ ತಾತ ಇಬ್ಬರೇ ಇರೋದಂತೆ, ಅವ್ರ ಮಕ್ಕಳು ಫಾರಿನಲ್ಲಿ ಇರೋದಂತೆ. ಅದಕ್ಕೆ ನಾವು ಕೂಡ ಮಾತಾಡಿಸ್ತಾ ಇದ್ವಿ, ಹೇಗಿರ್ತೀರಾ ಇಲ್ಲಿ, ಇಷ್ಟೊಂದು ಕತ್ಲೆ ಕಾಡು, ಹೇಗೆ ನಿಮ್ಮ ಲೈಫು ಅಂತ ಕೇಳ್ತಾ ಇದ್ವಿ. ತಾತ ನಿಮ್ಗೆ ತುಂಬಾ ಧೈರ್ಯ ಅಲ್ವಾ? ಏನ್ ಮೇಡಮ್? ತುಂಬಾ ಧೈರ್ಯ ಅಲ್ವಾ ಇಲ್ಲಿ ಇರೋಕೆ? ಇಲ್ಲ ಊರಮ್ಮ ಇದು. ನಮ್ಗೆ 5ನೇ ಕ್ಲಾಸಲ್ಲಿ ಸ್ಕೂಲ್ ಇದೆ. ಇಲ್ಲಿ ಕೆಳಗಡೆ ನೀರಿದೆ. ಹೋಗಿದ್ದು 428 ಮನೆಗಳಿದ್ದಾವೆ.
ಇನ್ನೊಂದು ಅರ್ಧ ಕಿಲೋಮೀಟರ್ ಹೋದ್ರೆ 8ನೇ ಕ್ಲಾಸ್ ಅಲ್ಲಿ ಇದೆ ಸ್ಕೂಲು. ಇಲ್ಲಿ 5ನೇ ಕ್ಲಾಸ್ ಅಲ್ಲಿ ಇದೆ, ಇನ್ನು ಅರ್ಧ ಕಿಲೋಮೀಟರ್ ಹೋದ್ರೆ 8ನೇ ಕ್ಲಾಸ್ ಅಲ್ಲಿ ಇದೆ. 3 ಕಿರಾಣಿ ಅಂಗಡಿಗಳಿದಾವೆ. ರೇಷನ್ ಇಲ್ಲಿ ನೋಡಿ ಇವನೇ ನೋಡಿ ಏನಿಲ್ವಾ ಇಲ್ಲಿ ಯಾರಾದ್ರೂ ಅಥವಾ ಅಂತ ಒಬ್ರೇ ಮನೆ ಯಾರಾದ್ರೂ ಬಂದು ಏನಾದ್ರು ಮಾಡ್ಕೊಂಡು ಹೋಗ್ಲಿಕ್ಕೆ ಅವ್ರ ಹತ್ರ ಆಗೋದಿಲ್ಲ. ಯಾಕಂದ್ರೆ ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋದ್ರೆ ಇದೇ ಗೇಟ್ ಅಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಆ ಗೇಟ್ ಅಲ್ಲಿ ಹೋಗ್ಬೇಕು. ಅವ್ರು ಅಲ್ಲಿ ಹೋಗ್ಬಿಟ್ಟೋದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಮಾಡ್ಬಿಡ್ತೀವಿ. ಆತರ ಇದ್ರೇನೆ ಇರಕ್ಕಾಗದು. ಆತರ ಏನು ಆಗುದಿಲ್ಲ, ಏನು ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? ಇಷ್ಟು ವರ್ಷದಿಂದ ಹುಟ್ಟಿದ್ದೆ ಇಲ್ಲಿ, ಬೆಳೆದಿದ್ದೆ ಇಲ್ಲಿ, ಇರುದೇ ಇಲ್ಲಿ. ಇಷ್ಟು ಬೇರೆ ಆಗಿರ್ಬೇಕು. ಬುದ್ಧಿ ಬಂದಾಗಿಂದ ಇದೆ ವ್ಯಾಪಾರ. ಅಲ್ಲ ನಮ್ ಹಿಂದ್ಗಡೆ ತೋಟ ಇದೆ, ತೋಟ ಮಾಡ್ತಿದ್ವಿ. ಒಂದು 15 ವರ್ಷ ಆಯ್ತು ಅಂಗಡಿ ಹಾಕಿ. ಮೊದ್ಲೇ ಅಂಗಡಿ ಹಾಕ್ಲಿಲ್ಲ ಚೆನ್ನಾಗಿದೆ ಇಲ್ಲಿ. ರೋಡ್ ಚೆನ್ನಾಗಿರ್ಲಿಲ್ಲ ಮೊದ್ಲೇ. ಮೊನ್ನೆ ನೆನ್ನೆ ತಿಂಡಿ ಚೆನ್ನಾಗಿರ್ಬೇಕು. ಇವಾಗ ವ್ಯಾಪಾರನೇ ಇಲ್ಲ ರೀ. ಈ ಕರೋನಾ ಬಂದ್ಮೇಲೆ ಅಷ್ಟು ಎಕ್ಕುಟ್ ಹೋಗ್ಬಿಟ್ಟೆ ವ್ಯಾಪಾರ. ಜನ ಗಾಡಿಗಳೇ ಇಲ್ಲ ಇಲ್ಲಿ. ಆ ಕಡೆಯಿಂದ ಅದ್ರಲ್ಲೂ ಇನ್ನೊಂದು ವಿಷಯ ಏನು ಗೊತ್ತಾ ಸರ್, ಈ ವ್ಯಾಪಾರ ಹೆಂಡತಿ ಒಂದು ಗಂಡು ಒಂದು ದುಡ್ಡು ಕೊಟ್ರೆ ಆಯ್ತು, ಹೆಂಡತಿ ಗಂಡ ಹೆಂಡತಿ ಸೀದಾ ಇಬ್ರು ದೇವಸ್ಥಾನಕ್ಕೆ ಬಸ್. ನಾನು ಹಾಕಂತೀನಿ ನಡಿ ನೀನ್ ಬಸ್ ಚಾರ್ಜ್ ನಾನು ಹಾಕಂತೀನಿ, ನಾನು ಕರ್ಕೊಂಡ್ ನೀನು ತೋರ್ಕೊಂಡ್ ಬರ್ಬೇಕಷ್ಟೇ. ಅವಾಗ ಏನು ಮಾತಾಡಕ್ಕಾಗಲ್ಲ, ಮಾಡಕ್ಕೆ. ಇವತ್ತು ಯಾವ್ದೋ ಒಂದು ಬಸ್ ಮೇಲೆ ಸಿಕ್ಕಾಬಿಟ್ಟೆ ಹೊಡೆದಾರ. ಇನ್ನು ಹೆಂಗಿರ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.